ಅಯ್ಯೋ ಟ್ಯಾಕ್ಸ್ ಎಲ್ಲ ಮುಳುಗೋಗಿದೆ ನಮ್ದು. ಬಟ್ ಮಳೆ ಬರುತ್ತೆ ಅಂತ ಕನ್ಫರ್ಮ್ ಆಗಿ ಹೇಳ್ತಿದ್ದಾರೆ. ವಾಪಸ್ ನಾವು ಮನೆಗೆ ಹೋಗ್ತೀವೋ ಇಲ್ವೋ ಅನ್ನೋದು ನಮಗೂ ಗ್ಯಾರಂಟಿ ಇಲ್ಲ. ಬಟ್ ಇದ್ರೊಳಗೆ ನೀನ್ ಕೂರು. ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ಸ್ಪೆಷಾಲಿಟಿ ಏನಿಲ್ಲ, ಯಾಕೆಂದ್ರೆ ನಾವು ರಾತ್ರಿ ಇವಾಗ 9:30 ಹೊರಗೆ ಹೋಗ್ತಿದ್ದೀವಿ. ದುಬೈನಲ್ಲಿ ಇವಾಗ ರೋಡ್ ಖಾಲಿ ಇದೆ. ಯೂಶ್ವಲಿ ಹಿಂಗೆ ಖಾಲಿ ಇರಲ್ಲ. ಇವತ್ತು ಯಾಕೆ ಖಾಲಿ ಇದೆ ಅಂದರೆ ದುಬೈನಲ್ಲಿ ಮಳೆ ಬರುತ್ತೆ ಅಂತ ವೆದರ್ ಫೋರ್ಕಾಸ್ಟಿಂದ ಇನ್ಫಾರ್ಮೇಶನ್ ಆಲ್ರೆಡಿ ಬಂದಿದೆ. ಹೊರಗಡೆ ಓಡಾಡಬೇಡಿ, ನೆಸೆಸಿಟಿ ಇದ್ರೆ ಮಾತ್ರ ಹೋಗಿ ಅಂತ. ಬಟ್ ಆದರೂ ನಾವು ಇಷ್ಟು ಜನ ಕಾರಲ್ಲಿ ಕುತ್ಕೊಂಡು ನಾವು ಏನಕ್ಕಪ್ಪಿ ಹೊರಗೆ ಹೋಗ್ತಿದ್ದೀವಿ. ಆಕಾಶಿಗೆ ಫೋನ್ ಬಂತು. ಬಟ್ ನಾನು ಬ್ಲಾಗ್ ಮಾಡ್ತಿದ್ದೀನಿ, ಡಿಸ್ಟರ್ಬ್ ಆಗುತ್ತೆ ಅಂತ ಫೋನ್ ರಿಸೀವ್ ಮಾಡ್ತಿಲ್ಲ. ಅಷ್ಟು ಡೆಡಿಕೇಶನ್ ಇದೆ ಅವ್ರಿಗೆ. ಸೊ ನಾವು ಇವತ್ತು ಹೋಗ್ತಿರೋದು ಅವತಾರ್ ಮೂವಿಗೆ. ಟಿಕೆಟ್ಸ್ ನಾವು ಆಲ್ರೆಡಿ ಬುಕ್ ಮಾಡಿಬಿಟ್ಟಿದ್ವಿ ಇವತ್ತು ಮಳೆ ಬರಲ್ಲ ಅಂತ ಅಂದ್ಕೊಂಡು. ಬಟ್ ಮಳೆ ಬರುತ್ತೆ ಅಂತ ಕನ್ಫರ್ಮ್ ಆಗಿ ಹೇಳ್ತಿದ್ದಾರೆ. ವಾಪಸ್ ನಾವು ಮನೆಗೆ ಹೋಗ್ತೀವೋ ಇಲ್ವೋ ಅನ್ನೋದು ನಮಗೂ ಗ್ಯಾರಂಟಿ ಇಲ್ಲ. ಬಟ್ ಮೂವಿಗಂತೂ ಹೋಗ್ತಾ ಇದ್ದೀವಿ. ಸೊ ಮೂವಿಗೆ ಹೋಗೋಕ್ಕಾಗುತ್ತೆ ನಮಗೆ. ಸೊ ಮೂವಿಗೆ ಹೋಗಿ ನಿಮಗೂ ತೋರಿಸ್ತೀನಿ ಮನೆ ದುಬೈಯಲ್ಲಿ ಮಳೆ ಬಂದರೆ ಹೆಂಗೆ ಬರುತ್ತೆ ಅಂತ. ಈಗ ಬಂದ್ವಿ. ಇದೆ ಫೋಟೋ ಕಾಪಿ ನೋಡ್ಬೇಕಂದ್ರೆ ಇವರಿಬ್ರು ನೋಡಿ. ಇವ್ರು ಹುಟ್ಟುವಾಗ ಜೆರಾಕ್ಸ್ ಮಿಷಿನಲ್ಲಿ ತೆಗ್ದಿರೋದು, ಇವ್ರನ್ನ ಕಾಪಿ ಬೇಸ್ಟ್ ಮಾಡಿರೋದು. ಇಬ್ರು ನೋಡಿ ಫೋಟೋ ನಗದು ಸೇಮ್ ನಗ್ತಾರೆ ನೋಡಿ. ಕಳ್ರು ದುಡ್ಡು ಉಳಿಸ್ತಾ ಇದ್ದಾರೆ ಎಲ್ಲ. ಇಲ್ಲಿ ಮೂವಿಗೆ ಹೋಗಕ್ಕೂ ಮುಂಚೆನೆ ನೀರ್ ತಗೊಂಡು ತುಂಬ್ಕೊಂಡು ಹೋಗ್ತಾ ಇರೋದು. ಯಾಕಪ್ಪಿ ಅಲ್ಲೆಷ್ಟು ಹೇಳ್ತಾರಪ್ಪಿ ಒಂದು ಬಾಟಲ್? ಐಮ್ಯಾಕ್ಸ್ ಅಲ್ಲಿ ಎಷ್ಟು ಮೋಸ ಮಾಡ್ತಾರೆ ಅಂದ್ರೆ ಸಿಕ್ಕಾಬಟ್ಟೆ ಬ್ಲೇಡ್ ಹಾಕ್ತಾರೆ. ಅದಕ್ಕೆ ಮನೆಯಿಂದನೇ ನೀರು ತಗೊಂಡು ಇಟ್ಕೊಂಡು ಹೋಗ್ತಾ ಇದೀವಿ. ಮುಂಚೆ ನೀರು ತಗೊಂಡು ಇವಾಗ ಮೂವಿ ಒಳಗೆ ಹೋಗ್ತಾ ಇದೀವಿ. ಪಾರ್ಕಿಂಗಲ್ಲಿ ಇದ್ದೀವಿ. ಎಲ್ಲ ಬರ್ತಾ ಇದ್ದಾರೆ. ಅವರೆಲ್ಲ ಬಂದು ಒಳಗೆ ಹೋಗಿ ಹೊರಡೋದೆ. ಸೊ ಗಾಯ್ಸ್, ಯಾಕೋ ಹಾಕ್ಸ್ಲಿಲ್ಲ ಅಪ್ಪಿ. ಸರಿಯಾಗಿ ಬರೆ ಹಾಕಿದ್ರು ಅನ್ಸುತ್ತೆ. ವಾಪಸ್ ಬಂದ. ಅಪ್ಪಿ ಯಾಕೆ ಹಾಕಿಸ್ಲಿಲ್ವಲ್ಲ? 130 ದಿರಮ ಬರೀ ಟೆಂಪರ್ ಗ್ಲಾಸ್ಗೆ 99 ಲಾಸ್ಟ್. ಸಿಕ್ಕಾಬಟ್ಟೆ. ಅವತಾರ ಪುರುಷನ ಕರ್ಕೊಂಡು ಅವತಾರ್ ಮೂವಿಗೆ ಹೋಗ್ತಾ ಇದ್ವಿ. ಈ ಅವತಾರ್ ಮೂವಿಗೆ ಹೋಗ್ತಾ ಇದ್ವಿ. ಸೊ ಗೈಸ್, ಕ್ರಿಸ್ಮಸ್ ನೆಕ್ಸ್ಟ್ ವೀಕ್ ಹೆಂಗೂ ಕ್ರಿಸ್ಮಸ್ ಅಲ್ವಾ, ಎಲ್ಲೋದ್ರೂ ಕ್ರಿಸ್ಮಸ್ದು ಡೆಕೋರೇಷನ್ ಮಾಡಿರ್ತಾರೆ. ಸೊ ನಾವು ಮಾಲಲ್ಲಿ ಬಂದು ನೋಡಿದಾಗ ಇಲ್ಲೂ ಡೆಕೋರೇಟೆಡ್ ಆಗಿದೆ ಕ್ರಿಸ್ಮಸ್ಗೆ. ಎಷ್ಟು ಚೆನ್ನಾಗಿ ಮಾಡ್ಯಾರ ನೋಡಿ, ಕ್ಯೂಟಾಗಿ. ನೋಡೋಕೆ ಒಳ್ಳೆ ಭಾಳ ಚೆನ್ನಾಗಿ ಕಾಣಿಸ್ತಿದೆ. ನೋಡೋಕ್ಕಂತೂ ನೆಕ್ಸ್ಟ್ ಲೆವೆಲಲ್ಲಿದೆ. ಇವತ್ತು ಅವತಾರನ ಐಮ್ಯಾಕ್ಸಲ್ಲಿ ನೋಡ್ತಿದ್ದೀವಿ. ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ. ಒಬ್ಬರಿಗೆ 85 ದಿರಮ್ ಅಲ್ವಾ ಪಿ ಟಿಕೆಟ್? ಹಾಂ, ಐಮ್ಯಾಕ್ಸ್ ಯೂಶ್ವಲಿ ನಾವು ಹೋಗಲ್ಲ, ಯಾಕೆಂದರೆ ಟಿಕೆಟ್ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ. ಬಟ್ ಅವತಾರನ ನೋಡಬೇಕು ಅಂತ ಇದಕ್ಕೆ ಹೋಗ್ತಾ ಇದ್ದೀವಿ ಇವತ್ತು. ಪರ್ ಹೆಡ್ 85 ಬೀಳುತ್ತೆ. ಬಟ್ ಓಕೆ, ಒಂದೊಂದು ಸರ್ತಿ ನೋಡಬೇಕಲ್ಲ ಹೆಂಗಿರುತ್ತೆ, ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಎಲ್ಲದನ್ನೂ ಅಂತ ಇವತ್ತು ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ. ಪಾಪ ಏನು ಮಾಡ್ತಿದ್ದೀರಾ ಪಾಪ? ನಾನು ರೀಲ್ ಮಾಡ್ಕೊತಾ ಇದ್ದೀನಿ. ಇದು ತಿನ್ನೋದಕ್ಕೆ ಏನೋ ತಗೋತಾ ಇದ್ದೀವಿ. ಏನು ತಗೊತಾ ಇದ್ದಾರೆ ಅಂತ ತೋರಿಸ್ತೀನಿ. ಪಾಪ್ಕಾರ್ನ್, ಸಮೋಸ ತಗೋತಾ ಇದ್ದೀವಿ. ನಿಮಗೂ ಬೇಕಾ? ಬೇಕಾದವರು ಕಮೆಂಟ್ ಮಾಡಿ, ಪಾರ್ಸಲ್ ಮಾಡ್ತಾರೆ. ನಾವೀಗ ಇದೆಲ್ಲಿ ತೊಗೊಂಡ್ರಿ ಅವತಾರು? ಇದು ಹೆಂಗೆ ತೊಗೊಂಡ್ರಿ? ನಾನು ಯೂಟ್ಯೂಬ್ ವ್ಲಾಗ್ ಮಾಡ್ತಿದ್ದೇನೆ. ಸೈಡ್ ಗ್ಯಾಪಲ್ಲಿ ಇವರು ಅವತಾರ್ ಫಿಲಮ್ಗೆ ಹೋಗ್ತಿದ್ದೀವಿ ಅಂತ ಅವತಾರ್ದು ಪಪ್ಪನು ಜ್ಯೂಸ್ ತಗೊಂಡ್ಬಂದಿದ್ದಾರೆ. ಫೈನಲಿ ಐಮ್ಯಾಕ್ಸ್ ಎಕ್ಸ್ಪೀರಿಯನ್ಸ್. ದುಬೈನಲ್ಲಿ ಐಮ್ಯಾಕ್ಸ್ ಯಾವ ಕಡೆಯಿಂದ ಹೋಗೋಣ? ಹೊರಗಡೆ ಬರ್ತಾ ಇದ್ದೀವಿ. ರಾಜಾತಿಥ್ಯ ಗ್ಯಾಂಗ್. ಹಲೋ, ಹಾಯ್. ಇವ್ರು ಗೊತ್ತಲ್ಲ, ಅವತಾರ್ ಮನುಷ್ಯ. ನಮಸ್ಕಾರ. ಫೋನ್ ಬಾಯ್. ಹೆಂಗಿದೆ ಆಂಟಿ ಸೀಟ್? ಕಂಫರ್ಟೇಬಲ್ ಇದೆ? ಸೀಟ್ಸ್ ಅಂತೂ ಫುಲ್ ಕಂಫರ್ಟೇಬಲ್ ಆಗಿದೆ. ಆರಾಮಾಗಿ ಕೂತಿದ್ದೀವಿ.
ಮೂವಿನ ಸ್ಟಾರ್ಟ್ ಆಗಿಲ್ಲ. ಸ್ಟಾರ್ಟ್ ಆದ ತಕ್ಷಣ ನೋಡಬೇಕು. ಗೈಸ್ ಥಿಯೇಟ್ರಲ್ಲಿ ಮೂಂಗ್ ದಾಲ್ ತಿನ್ನಕ್ಕೆ ಬಂದಿದ್ದಾಳೆ. ಮುಗೀತು ಟೈಮ್. ಇವಾಗ 2 ಗಂಟೆ ಆಚೆ ಬಂದಿದ್ವಿ. ಮೂವಿ ಹೇಗಿತ್ತು ಅಂತ ಎಕ್ಸ್ಪೀರಿಯನ್ಸ್ ಕೇಳೋಣ ಜನಗಳ ಹತ್ರ. ಇದು ಮೂವಿ ಹೇಗಿತ್ತು ಆಂಟಿ? ಚಿಕ್ಕ ಮಕ್ಳಿಗೆ ಚೆನ್ನಾಗಿದೆ. ನಿದ್ದೆ ಮಾಡಿದ್ರು ಮೂವಿ ಎಲ್ಲ ಹೇಗಿತ್ತು? ಯಾರು ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ಬಟ್ ನೋಡಕ್ಕಾಗ್ಲಿಲ್ಲ ಅಷ್ಟೇ. ಮೂವಿ ಓಕೆ ಆಗಿತ್ತು. ಏನಂದರೆ 3.5 hours ವಿತೌಟ್ ಬ್ರೇಕ್, ಇಂಟರ್ವಲ್ ಏನು ಕೊಟ್ಟಿಲ್ಲ, ಕಂಟಿನ್ಯೂಯಸ್ ಮೂವಿ ಅಲ್ಲ. ಸೊ ಒಂದೇ ಸ್ಟ್ರೆಚ್ ಕೂತ್ ನೋಡೋಕ್ಕಾಗಲ್ಲ. ಹಂಗಾಗಿ ಓಕೆ ಅಂತ ಎಲ್ಲರಿಗೂ ಅನಿಸಿದ್ದು. ಬಟ್ ತುಂಬ ಲ್ಯಾಗ್ ಮಾಡಿದ್ದಾರೆ ಅನಿಸ್ತು ನನಗೆ. ಸ್ಟೋರಿ ಅಷ್ಟೊಂದಿಲ್ಲ, ಬಟ್ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಮುಗಿಸ್ಬೋದಿತ್ತು. ತುಂಬ ಲ್ಯಾಗ್ ಮಾಡಿದ್ದಾರೆ ಮೂವಿ. ಬಟ್ ಓಕೆ, ಒನ್ ಟೈಮ್ ವಾಚ್. ಇಂಟ್ರಾಕ್ಷನ್ ವೀಡಿಯೋದಲ್ಲೇ ಹೇಳಿದ್ದೆ ನಾನು, ಮೂವಿಗೆ ಹೋಗ್ತೀವಿ, ವಾಪಸ್ ಮನೆಗೆ ಬರ್ತೀವೋ ಇಲ್ಲೋ ಗೊತ್ತಿಲ್ಲ ಅಂತ. ಸೊ ಯಾಕೆ ಅಂತ ಉತ್ತರ, ನಾವಿನ್ನೂ ಪಾರ್ಕಿಂಗಲ್ಲಿ ಇದ್ದೀವಿ. ಪಾರ್ಕಿಂಗ್ ಒಳಗೆ ನೀರಿದೆ. ಸೊ ನಾವಿವಾಗ ಮನೆಗೆ ಹೋಗ್ಬೇಕು. ಅದೇ ಗೊತ್ತಿಲ್ಲ. ಸೊ ಎಲ್ಲ ಶಾಕಿಂಗ್. ನಮ್ಮ ಮನೆಯವ್ರು ನೋಡಿ ಅಲ್ಲಿ ನೀರಲ್ಲಿ ವಾಕಿಂಗ್ ಮಾಡ್ತಿದ್ದಾರೆ. ಇವಾಗ ಕಾರ್ ತೆಗೆದು ಓಡಬೇಕು ನಾವು. ಬೋಟ್ ತಗೊಂಬರೋಣ ಅಂತ. ಒಂದು ಬೋಟ್ ಆದ್ರೂ ತಗೊಳಬಿಟ್ಟು ಕಾರ್ ತಗೊಳಬಿಟ್ಟು ಬೋಟ್ ತಾಡಿದ್ರೆ ಆರುತ್ತಂತೆ. ನೋಡೋಣ ಬರೀ ನಮ್ಮ ಗಾಡಿ ಹೆಂಗಾರುತ್ತೆ ಅಂತ. ಬೇಸ್ಮೆಂಟಲ್ಲೇ ಕಾರು ನಾವು ಕೆರೆ ಒಳಗೆ ಹೋಗ್ತಾ ಇದ್ದೀವಿ. ಕೆರೆಯಿಂದ ಆಚೆ ಹೋಗ್ತಾ ಇದ್ದೀವಿ ಇವಾಗ ಸದ್ಯಕ್ಕೆ. ಫುಲ್ ನೀರು. ನಮ್ ರೋಡ್ ಹೆಂಗಾಗಿದೆ, ಇದ್ರೊಳಗೆ ಹೋಗ್ಬೇಕು ನಾವ್ ಇವಾಗ. ನಮ್ ಗಾಡಿ ಮೂವ್ ಮಾಡೋದ ಬೇಡವಾ ಅಂತ ಡಿಸ್ಕಷನ್ ಬಂದೆ. ಅದೇನಾಗುತ್ತೆ ನೋಡೇ ಬಿಡೋಣ ಅಂತ. ಅಲ್ಲ ಹೋಯ್ತದೆ ಕಾಲ್ ಟೈರು ಹೊಡ್ಕೊಂಡು ಹೋಗೋದು ಪ್ರಯತ್ನ ಪಡೋಣ. ಹೋದ್ರಲ್ಲ ಅವರು ಜೈ ದೊಡ್ಡ ದೊಡ್ಡ ಅಯ್ಯೋ ಟ್ಯಾಕ್ಸ್ ಎಲ್ಲ ಮುಳುಗೋಗಿದೆ ನಮ್ದು. ಮಧ್ಯರಾತ್ರಿ ಬೀದಿಗೆ ಬಂದಂಗಾಗಿದೆ ನಮ್ಮ ಪರಿಸ್ಥಿತಿ. ಮೂವಿಗೆ ಅಂತ ತೋರಿಸ್ತೀನಿ. ಇಲ್ಲಿ ನಮ್ಮ ಕಾರ್ ಸ್ಟಾಪ್ ಆಗಿದೆ. ಯಾಕೆಂದರೆ ನಾವು ಇಲ್ಲಿ ಫುಲ್ ನೀರು ಸ್ಟೋರೇಜ್ ಆಗಿರೋದ್ರಿಂದ, ರೋಡಲ್ಲಿ ಫುಲ್ ನೀರು ಬ್ಲಾಕ್ ಆಗಿರೋದ್ರಿಂದ ನಾವು ಪಾಸ್ ಮಾಡೋಕ್ಕಾಗ್ತಾ ಇಲ್ಲ. ಅಲ್ಲಿ ಶೋ ನಾವು ಈ ರೋಡ್ ದಾಟಿ ಹೋಗ್ಬೇಕು. ರೋಡಲ್ಲಿ ಫುಲ್ ನೀರಿದೆ. ನಮ್ಮ ಗಾಡಿ ಲೆವೆಲ್ ಸಿಡಾನೆ ಆಗಿರೋದ್ರಿಂದ ಸೈಲೆನ್ಸರ್ಗೆ ಎಲ್ಲಿ ನೀರು ತುಂಬ ನೋಡಿ. ಫುಟ್ಪಾತ್ ಮೇಲೂ ನೀರು ಬಂದ್ಬಿಟ್ಟಿದೆ. ಅಷ್ಟು ನೀರಾಗಿ ಹೋಗಿದೆ. ಎಲ್ಲ ನಿಂತಿದ್ದಾರೆ, ಮೂವ್ ಆಗ್ತಾ ಇಲ್ಲ ಗಾಡಿ ಇಲ್ಲಿಂದ. ಯಾರಾದರೂ ಮೂವ್ ಮಾಡ್ತಾರಾ ಅಂತ ನೋಡಬೇಕು. ಸೊ ಇವ್ರದ್ದು ಸಿಡಾನ್ ಆಗಿರೋದ್ರಿಂದ ಇವ್ರು ಮೂವ್ ಮಾಡ್ತಾರಾ ಅಂತ ನೋಡ್ತಾ ಇದ್ದೀನಿ. ಅವ್ರಿಗೂ ಭಯ ಇರುತ್ತೆ, ಯಾಕೆ ಇಲ್ಲಿ ಸೈಲೆನ್ಸರಲ್ಲಿ ಸಿಗಾಕೊಂಡ್ರೆ ನೀರು ಬರ್ತಿದೆ ಕಾಲಿಗೆ. ಎಲ್ಲ ಪ್ರಯತ್ನ ಪಡ್ತಿದ್ದಾರೆ, ಹೋಗ್ಬೋದಾ ಬೇಡವಾ ಅಂತ. ಜಾಮ್ ಗಾಡಿಗಳೆಲ್ಲ. ನಮ್ಮ ಪರಿಸ್ಥಿತಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಹೊರಡ್ತಾ ಇದ್ದೀವಿ. ಮಳೆ ಮತ್ತೆ ಶುರು ಆಯಿತು. ಅಯ್ಯೋ ಸಿಗ್ನಲ್ 1.5 ಗಂಟೆಯಿಂದ ಸುತ್ತಿ ಕೊನೆಗೂ ನಮ್ಮ ಮನೆ ರೋಡಿಗೆ ಬಂದಿದ್ದೀವಿ. ಏನು 5 ನಿಮಿಷ ಮನೆ ರೀಚ್ ಬ್ಲಾಗ್ ಮಾಡ್ತಾ ಇದೆಯಲ್ಲ, ಕಾರೇ ಮುಳುಗೋಗ್ತೈತೆ.
ಜನಕ್ಕೂ ತೋರಿಸ್ತಿದ್ದೀನಿ ಏನು ಆಗ್ತಿದೆ ನಮ್ಮದ್ರಲ್ಲಿ. ಟೈಮ್ ಇವಾಗ 3:30, ಮಳೆ ಬರ್ತಿದೆ, ಆದರೂ ನಾವು ಭಯ ಪಡ್ದಂಗೆ ಮನೆಗೆ ಹೋಗ್ತಾ ಇದ್ವಿ ಕಾರಲ್ಲಿ ಧೈರ್ಯವಾಗಿ. ಇನ್ನೊಂದು ಸ್ವಲ್ಪ, ಇನ್ನೊಂದು 5 ನಿಮಿಷ ಮನೆ ರೀಚ್ ಆಗಿಬಿಡ್ತೀವಿ ಅಷ್ಟೇ. ಅಪ್ಡೇಟ್ ಸದ್ಯಕ್ಕೆ ನಿಂದು ಬಂದಿದ್ದು ಕಾರಲ್ಲಿ. ಮನೆಗೆ ಬಂದಿರೋದೇ ಹೆಚ್ಚು ನಾವು, ಗೊತ್ತಿಲ್ಲ ಹೊರಗಡೆ ಜೀವ ಹಿಂಗ ಅನ್ಕೊಂಡು ಬಂದಿದೀವಿ. ಅಂತೂ ಇಂತು ಮನೆಗೆ ಬಂದು ನಿಂತು ಮಳೆ ಸರಿ ಫೈನಲಿ ರೀಚ್ ಆಗಿ ಫೈನಲಿ ನಾವು ಮನೆಗೆ ಬಂದ್ವಿ. ಮಳೆ ಮತ್ತೆ ಶುರು ಆಯಿತು, ಸರಿಯಾಗಿ ಸುರಿತಿದೆ. ಮನೆಗೆ ಹೋಗಿ ತೋರಿಸ್ತೀನಿ ಮಳೆ ಹೆಂಗೆ ಸುರಿತಿದೆ ಅಂತ. ನಾವಿವಾಗ ಬೇಸ್ಮೆಂಟಲ್ಲಿ ಇದ್ದೀವಿ, ಲಿಫ್ಟ್ ಹತ್ರ. ಲಿಫ್ಟ್ ಓಪನ್ ಆಯ್ತು, ನಡೀವಿ ಹೋಗೋಣ ಒಳಗೆ. ಎಲ್ಲ ನಮ್ಮ ಆಂಟಿ ಅಂತೂ ಸುಸ್ತಾಗಿಬಿಟ್ಟಿದ್ದಾರೆ. ಆಂಟಿ ಹೆಂಗಿತ್ತು ಎಕ್ಸ್ಪೀರಿಯೆನ್ಸು ಮಳೆಯಲ್ಲಿ ಜೊತೆಯಲ್ಲಿ? ಈ ಮಕ್ಕಳು ಮನೆ ಒಳಗೆ ಬರ್ತವೋ ಇಲ್ವೋ ಗೊತ್ತಿಲ್ಲ. ಬರ್ರೋ ಮಳೆ ಸುರಿತಿದೆ ಅಂತ ಮನೆಗೆ ಬಂದ್ವಿ ನೋಡಿ. ಮಳೆ 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 ಒಲವಿನ ಮಳೆ ಮಳೆ. ಅಪ್ಡೇಟ್ ಇನ್ನೊಂದು ವಿಡಿಯೋ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೇನು ಅನಿಸುತ್ತೆ ಅದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ. ಮತ್ತೊಂದು ವಿಡಿಯೋಲಿ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್.